ಅದಕ್ಕೆ ನೀವೆಲ್ಲ ನಮ್ಮ ಊರಿಗೆ ಬರ್ಬೇಕು. ಸಣ್ಣದಾಗಿ ಒಂದು ಪೂಜೆ ಶಾಸ್ತ್ರ ಇಟ್ಕೊಂಡಿದೀವಿ. ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪೂಜೆ ಇಟ್ಕೊಂಡ್ರೆ ಹೇಗೆ? ಯಾವ ಸಣ್ಣ ವಿಷಯ? ಸಾವಿತ್ರಿ ಮೊದಲನೇಕಿತ ಒಂದು ಜೀವ ಸೃಷ್ಟಿ ಮಾಡ್ತಾವಳೆ. ಯಾವ ಅನುಗ್ರಹ ಇರ್ಬೇಕು, ತಪ್ಪಿಸ್ಕೋಬೇಡಿ. ನೋಡಿ, ನನಗೆ ತುಂಬಾ ಕೆಲಸ ಇದೆ, ಅದನ್ನೆಲ್ಲ ಮುಂದಕ್ಕೆ ಹಾಕಕ್ಕಾಗಲ್ಲ. ಹೆಂಗ ಹೊಂದಾಣಿಕೆ ಮಾಡ್ಕೊಂಡ್ ಬಂದ್ಬಿಡಿ. ಯಾವ ಅನುಗ್ರಹ ಆಯ್ತದೆ ನಿಮ್ ದಮ್ಮಯ್ಯ, ತಪ್ಪಿಸ್ಕೋಬೇಡ್ರ. ಈಗ ನನಗೆ ಕೆಲಸ ಇದೆ, ಹೊರಡಿ. ಆಯ್ತು, ಈಗ ನಾವು ಹೋಗಿರ್ತೀವಿ. ನೋಡಿ, ಒತ್ತಡಕ್ಕೆ ಬಂದ್ಬಿಡಿ. ಅಜಯ ವಿಜಯ ಸುಜಯ ವಿಜೇತ ವಿನೋದ ವಿಶಾಖ ರಜನಿ ಗಾಮಿನಿ ದಾಮಿನಿ ಪದ್ಮಿನಿ ಇಷ್ಟ ಹೆಸರಿದೆ. ಇಷ್ಟ ಹೆಸರಲ್ಲಿ ಯಾವ ಹೆಸರು ಇಡ್ತೀರಾ ಬಾಬಾ ಮಗುಗೆ? ಜೀವನ ಎಷ್ಟು ವಿಚಿತ್ರ ಅಲ್ವಾ? ಡೈವರ್ಸ್ ವರ್ಗೂ ಹೋಗಿದ್ವಿ, ಇವತ್ ನಾನು ತಾಯಿ ಆಗ್ತಿದ್ದೀನಿ. ಸಾವಿತ್ರಿ, ಕಳೆದೋಗಿದ್ದನ್ನ ಹುಡುಕ್ಬಾರ್ದು, ಕಷ್ಟಗಳನ್ನ ಹಿಂತಿರುಗಿ ನೋಡ್ಬಾರ್ದು. ಅದಕ್ಕೆ ಬೆನ್ ತೋರಿಸಿ ಮುನ್ನ ನುಗ್ತಾ ಇರ್ಬೇಕು. ಹೋಗಮ್ಮ, ಬೇಗ ಇಬ್ಬರು ಹೋಗೋಣ. ನೀವ್ ಇಡೀ ದಿನ ನನ್ ಜೊತೆಲಿ ಇರ್ತೀರಾ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಬರಲ್ಲ ಅನ್ಬಿಟ್ರಿ. ಬೆಲೂನಿಗೆ ಸೂಜಿ ಚುಚ್ಚಿದಂಗ್ ಆಯ್ತು. ಅಮ್ಮ ಅವ್ರಿಗೆ ಹೊಸ ಬೆಲೂನ್ ಕೊಡಿಸ್ಲಾ? ಏನು ಬೇಕಾಗಿಲ್ಲ. ನನಗೂ ಬೇಜಾರಾಗುತ್ತೆ ಸಾವಿತ್ರಿ. ಏನ್ ಮಾಡೋದು? CM ಮೀಟಿಂಗ್ ಕರೆದಿದ್ದಾರೆ, ಹೋಗದೆ ತಪ್ಪಿಸ್ಕೊಳಕ್ ಆಗಲ್ಲ. ಸುಮ್ನೆ ಹಾಗಂತೀರಪ್ಪ. ನನ್ನ ಇಲ್ಲಿಂದ ಕಳಿಸ್ಬಿಟ್ಟು ನೀವ್ ಮಾತ್ರ ಆರಾಮಾಗಿ ಮೀಟಿಂಗ್ ಅಲ್ಲಿ ಇರ್ತೀರಾ. ಬೇಜಾರು ಮಾಡ್ಕೋಬೇಡಮ್ಮ, ನಾನ್ ಬರ್ಲಿಲ್ಲ ಅನ್ನೋ ಕೊಡ್ತೇನಾ? ನೀನ್ ನೀಗ್ಬೇಕಷ್ಟೇನೆ. ಅಯ್ಯೋ ಸುಮ್ನೆ ಇರಿ, ಯಾವಾಗ್ಲೂ ಹೀಗೆ ಹೇಳಿ ನನ್ನನ್ನು ಹತ್ತಿಸ್ತೀರಾ ನೀವು. ನೋಡು, ನಾಳೆ ಹೇಗಿದ್ರು ಬರ್ತೀಯಲ್ಲ, ಬೆಳಗ್ಗೆ ತಿಂಡಿ ನಿನ್ ಜೊತೆಲಿ, ಊಟ ನಿನ್ ಜೊತೆಲಿ, ವಾಕಿಂಗ್ ನಿನ್ ಜೊತೆಲಿ. ಓಕೆನಾ? ಹುಡುಗ, ಅತ್ತೆ ಅಲ್ಲಿ ಕಾಯ್ತಾ ಇರ್ತಾರೆ, ಬೇಗ ಹೋಗು. ಬಿಸ್ಲೇನಾದ್ರೂ ಏರಿದ್ರೆ ಅತ್ತೆ ನನ್ನನ್ನು ಹಿಡ್ಕೊಂಡು ಜಾಡಿಸ್ತಾರಷ್ಟೇನೆ. ಓಕೆ? ಹುಟ್ಟ ಮಗುಗೆ ಏನ್ ಹೆಸರು ಇಡೋದು ಅಂತ ಹೇಳಕ್ ಹೋಗಿದ್ದೆ. ಕಪಾಳು ಕೊಡ್ದ್ಬಿಟ್ರು, ಇನ್ನು ಕಿವಿ ಗುಯಿ ಅಂತ ಇದೆ. ಕೆಲ್ಸದ ಒತ್ತಡನ ಅಳಿಯಂದ್ರು ಮಗಿನ ಮೇಲೆ ತೀರ್ಸ್ಕೊಂಡವ್ರೆ. ಯಾಕೆ ಸಾವಿತ್ರಿ, ನಿನಗೂ ಅಳಿಯಂದ್ರಿಗೂ ಏನಾದ್ರೂ ಜಟಾಪಟಿ ಆಯ್ತೇನವ್ವ? ಸುಳ್ಳು ಹೇಳ್ತಾ ಇದ್ದಾನಮ್ಮ ಇವನು. ನೆನ್ನೆ ನಮ್ ಜೊತೆಲೇ ಇದ್ದ. ಯಾಕೋ ಸುಳ್ಳು ಹೇಳೋದ್ ಕಲ್ತಿದ್ಯಾ? ಹೊಡ್ದಿಲ್ಲ ಅಂತ ಹೇಳೋ. ಇಲ್ಲ, ಭಾವ ಏನು ಹೊಡ್ದಿಲ್ಲ. ಅವ್ರು ಇವತ್ತು ಬಂದಿಲ್ವಲ್ಲ, ಬೇಜಾರಾಯ್ತು. ಅದಕ್ಕೆ ಸುಮ್ಮನೆ ಆಗಿ ಹೇಳಿದೆ ಅಷ್ಟೇ. ಬಾ ಸಾವಿತ್ರಿ, ಉಡಿ ತುಂಬ್ತೀನಿ. ಸೃಷ್ಟಿ ಮಾಡೋ ಜೀವ ದ್ಯಾವ್ರಿಗೆ ಸಮ, ಅದು ಗೌರವ ತೋರಿಸೋದು ನಮ್ ಧರ್ಮ. ಈ ಶಾಸ್ತ್ರಕ್ಕೆ ಅಂತಾನೆಯ ನಿನ್ನ ಇಲ್ಲಿ ಕರ್ಸಿದ್ದು. ನಡಿಯವ್ವ. ನೀನ್ ಬಂದಾಗಿಂದ ನಾನು ನೋಡ್ತಾನೆ ಇವ್ನಿ. ನಿನ್ ಮುಖದಾಗೆ ಏನೋ ಒಂಥರ ಆಯಾಸ, ಏನೋ ಬೇಸರ. ಏನವ ಯೋಚನೆ? ಏನಿಲ್ಲಮ್ಮ, ಯಾವ ಯೋಚನೆನೂ ಇಲ್ಲ. ಓ, ಅಳಿಯಂದ್ರಿಗೆ ವಯಸ್ಸಾಯ್ತು, ಮಗಿಗೆ 18 ತುಂಬೋದ್ರಾಗೆ ಯಜಮಾನ್ರಿಗೆ 70 ಆಗಿರುತ್ತೆ ಅಂತ ಯೋಚನೆನಾ? ಅಯ್ಯೋ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿ? ಶ್ರೀಮಂತರು ಎಲ್ಲದಕ್ಕೂ ಏರ್ಪಾಟ್ ಮಾಡಿರ್ತಾರೆ. ವಿದ್ಯಾಭ್ಯಾಸಕ್ಕಾಗ್ಲಿ ಜೀವನಕ್ಕಾಗ್ಲಿ ಏನು ತೊಂದರೆ ಆಗಕ್ಕಿಲ್ಲ ಕಣವ. ಯೋಚನೆ ಮಾಡ್ಬಿಡ. ಬಾಬಾ ಬಂದೇಕಲ್ಲವ. ಬಾಬಾ ಮೀರಾ, ನೀನು ಪುಟ್ಟಾಗಿ 2 ಸ್ವೆಟರ್ ಅನ್ಕೊಟ್ಟಿರೋ ತರ ನನಗೆ ಕನ್ಸ್ ಬಿದ್ದಿತ್ತು ಕಣೆ. ನನ್ಗೇನ್ ಕನ್ಸ್ ಬಿದ್ದಿತ್ತು ಗೊತ್ತಾ? ನೀನ್ ಸೀತಾಪುರಕ್ ಬಂದು ನಾನು ನೀನು ಬೆಟ್ಟಪ್ಪನ ಮಾವಿನ ತೋಪಗ್ ನುಗ್ಗಿ ಮಾವಿನ ಮರ ಹತ್ತಿ ಇನ್ನೇನ್ ಮಾವಿನಕಾಯಿ ಕಿತ್ಬೇಕು. ಅಷ್ಟ್ರಲ್ಲಿ ನಿಮ್ ಇಂದ್ರಿ ಸುಂದ್ರಿ ಬಂದು ನಮಗ್ ಬೈದು ಮರದಿಂದ ಇಳ್ಸಿದ್ರು. ಆಮೇಲೆ ಅವರೇ ಮಾವಿನ ಮರ ಹತ್ತಿ ಮಾವಿನಕಾಯಿ ಕಿತ್ಕೊಟ್ರು. ಯಾಕೆ? ಇದೇ ಕಣೆ ಮಗು ಹುಟ್ಟೋ ಸಂಭ್ರಮ ಅಂದ್ರೆ. ಮಗು ಹುಟ್ಟೋಕ್ ಮುಂಚೆನೆ ಊರ್ಗೂರೇ ನಗ್ಸುತ್ತೆ. ಹುಟ್ಟದ್ಮೇಲೆ ನಮ್ಮಲ್ಲಿರೋ ಕೊರತೆ ಎಲ್ಲ ನೀಗ್ಸುತ್ತೆ. ಸಾವಿತ್ರಿ